ಶಿವಯೋಗದ ಶಿವಚೇತನದ ಗಚ್ಚಿನ ಮಠದ ಶ್ರೀ ಮುರುಘ ರಾಜೇಂದ್ರ ಶಿವಗಳ ಮಠಕ್ಕೆ ಹೀಗೆ ಒಬ್ಬರು ಬಂದಿರ್ತಾರ. ಏನರ ಮಠ ಅಂದ್ಮ್ಯಾಗ 4 ಜನ ಬರ್ತಿರ್ತಾರೆ, 4 ಜನ ಹೋಗಿರ್ತಾರ. ಹಂಗೆ ಬಂದಾಗ ಅವ್ರು ಏನು ಮಾಡಿಬಿಟ್ಟಿರ್ತಾರ, ಸ್ಥಾನದ ಒಂದು ಕೊಠಡಿಯನ್ನು, ಬಚ್ಚಲ ಮನೆಯನ್ನು ಭಾಳ ಅಶುದ್ಧ ಮಾಡಿಬಿಟ್ಟಿರ್ತಾರೆ. ಅಂದ್ರೆ ಅಲ್ಲೆಲ್ಲೆಲ್ಲಿ ಬಟ್ಟೆ ಹೋಗೋದು, ಹೆಂಗೆ ಬೇಕಾದಂಗೆ ಹೊಲಸಿಡಿಸಿ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಅಜ್ಜಾರಿಗೆ ಲಿಂಗ ಪೂಜೆಗೆ ಸಮಯ ಆಗಿರುತ್ತೆ, ಹೋಗ್ತಾರ, ನೋಡ್ತಾರ. ಅವ್ರದ್ದು ಎಂಥ ಮನಸ್ಥಿತಿ ಅಂತಂದ್ರೆ ಅಲ್ಲಿ ಹೋಗಿ ಏನು ಮಾಡ್ತಾರೆ, ಬಡ ಬಚ್ಚಲ ಮನೆಯನ್ನು ಶುದ್ಧ ಮಾಡ್ಕೊಂಡು ಅವ್ರು ಕಳೆದಂಥ ಬಟ್ಟೆಯನ್ನು ಮೊದಲು ಹೋಗೋದು ಒಣಾಕಿ, ಆಮೇಲೆ ತಾವು ಶುದ್ಧರಾಗಿ ಆಮೇಲೆ ಲಿಂಗ ಪೂಜೆಗೆ ಕುಂದಿರ್ತಾರಂತ. ಅದನ್ನು ಬಂದಂಥವು ನೋಡಿದ ಮ್ಯಾಗ ಭಾಳ ಅಸಹ್ಯ ಪಟ್ಕೊಂಡತ್ತು. ಅಯ್ಯೋ ನಾ ಹಿಂಗೆ ಮಾಡಿದ್ನಲ್ಲ ಅಂತೇಳಿ ಮರುದಿವ್ಸ ಏನು ಮಾಡಿದಂತ ಅವ್ರಕ್ಕಿಂತ ಮೊದಲು ಎದ್ದು ಯಾರ ಸ್ನಾನ ಮಾಡ್ತಾರೆ ಅವ್ರ ಬಟ್ಟೆಗಳನ್ನು ಒಗೆದು ಹಾಕಿ ಒಣಗಿ ಹಾಕಿ ಆಮೇಲೆ ಅಜ್ಜಾರ ಪೂಜೆಗೆ ಬರ್ತಾರೆ ಅನ್ನೋಕ್ಕಿಂತ ಮೊದಲು ಬಚ್ಚಲ ಕೋಣೆಯನ್ನು ಹಸನು ಮಾಡಿಟ್ಟಂತ. ಅಂದ್ರೆ ಇದನ್ನ ತಿಳಿದು ಬರುವುದಂದ್ರೆ ಏನಂದ್ರೆ ಕಿಂಕರತ್ವದಿಂದ ಶಂಕರತ್ವಕ್ಕೆ ಪರಿವರ್ತನೆ ಮಾಡಿದಂಥವ್ರು ಶಿವಯೋಗಿಗಳು. ಯಾಕಂದ್ರೆ ಇನ್ನೊಬ್ರಿಗೆ ನಾವು ಹೇಳೋಕ್ಕಿಂತ ಮೊದಲು ಅದನ್ನು ನಾವು ಮಾಡಿದೀವಿ ಅಂದ್ರೆ ಅದು ಸಾರ್ಥಕತೆ ಆಗುತ್ತೆ ಅನ್ನುವಂಥದ್ದು ಶಿವಯೋಗಿಗಳ ಮನದಾಳದ ಮಾತು ಕೂಡ ಆಗಿತ್ತು.